ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಬೈಕಲ್ಲಿ ಹೊರಟಿದ್ವು. ಬೈಕಲ್ಲಿ ಹೋಗ್ತಾ ಇರ್ಬೇಕಾದ್ರೆ ದಾರಿಲಿ ಮಳೆ ಬಂದ್ಬಿಡ್ತು. ಸೊ ಇನ್ನೇನು ಮಾಡೋದು ಅಂತಂದ್ಬಿಟ್ಟು ನಾವೆಲ್ಲರೂ ಆ ಸೈಡಿಗೆ ನಿಂತ್ಕೊಂಡು, ಹಸ್ಬೆಂಡ್ ಮಾತ್ರ ರೈನ್ ಕೊಟ್ಟಿತ್ತು ಅದರೊಳಗೆ. ಸೊ ರೈನ್ ಕೋಟ್ ಹಾಕೊಂಡು ನಾವು 3 ಜನ ಆಟೋದಲ್ಲಿ ಹತ್ಕೊಂಡು ಹೊರಟಿದ್ದಂಗೆ ಅಲ್ಲೇ ಟ್ರೈನಲ್ಲೇ ಬಂದು ಆಲ್ರೆಡಿ ನಿಂತಿದೆ. 10:30 ಹೊರಡಬೇಕು. 10:16ಗೆ ನಾವು ಅಲ್ಲಿ ರೀಚ್ ಆಗಿದ್ದೀವಿ. ಹೇಗೆ ಓಡಿದ್ದೀವಿ ಅಂತ ಅಂದರೆ ಎಲ್ಲಿ ಮಿಸ್ ಆಗುತ್ತೆ ಅನ್ನೋ ಥರ ಫೀಲ್ ಆಗಿಬಿಟ್ಟಿತ್ತು. ಅಷ್ಟು ಫಾಸ್ಟ್ ಓಡೋಗಿದ್ದೀವಿ. ನನ್ನ ತಮ್ಮ ಆಲ್ರೆಡಿ ಬಂದುಬಿಟ್ಟು ಆರಾಮಾಗಿ ಕೂತ್ಕೊಂಡಿದ್ದ. ನಾವೆಲ್ಲ ಸ್ಲೀಪರ್ ಬುಕ್ ಮಾಡಿದ್ದು, ಆರಾಮಾಗಿ ಮಲ್ಕೊಂಡಿದ್ದು. ಸೊ ಇನ್ನೇನು ಬಂತು ದಾವಣಗೆರೆ ಅಂತ ತಕ್ಷಣ ಹಸ್ಬೆಂಡ್ ಅರ್ಧ ಗಂಟೆ ಎಲ್ಲ ಇನ್ನೂ 1 ಅವರ್ ಇದ್ದಂಗೆ ಎದುರಿಸ್ಬಿಡ್ತಾರೆ. ದಾವಣಗೆರೆ ಹೋಗ್ತಿದ್ದಂಗೆ ಗಣಪತಿ ಕೂರಿಸಿದ್ದಾರೆ ಇಲ್ಲಿ ಅಂತ ಹೇಳಿದ್ರು. ಸೊ ಅಲ್ಲಿ ನೋಡಿದ್ದು ಹೋಗೋದಕ್ಕೆ ಎಂಟ್ರಿ ಇರಲಿಲ್ಲ, ಲಾಕ್ ಆಗಿತ್ತು. ಸರಿ ಆಚೆ ಕಡೆಯಿಂದ ವೀಡಿಯೋ ಮಾಡ್ಕೊಂಡ್ಬಂದೆ. ಆಟೋ ಹತ್ಕೊಂಡು ಆಟೋದಲ್ಲಿಂದ ಮನೆಗೆ ಹೋಗೋಣ ಅನ್ನೋ ಅಷ್ಟೊದಕ್ಕೆ ಜಾಗದಲ್ಲಿ ತುಂಬ ಚೆನ್ನಾಗಿ ಟೀ ಮಾಡ್ತಾರೆ, ಬನ್ನಿ ಕುಡಿಯೋಣ ಅಂದರು. ನಾನು ಟೀ ಕುಡಿಯೋದಿಲ್ಲ ಅಂತ ಹೇಳಿದೆ. ಇಲ್ಲ ಕಾಫಿನೂ ಸಿಗುತ್ತೆ ಬನ್ನಿ ಅಂದರು. ಕಾಫಿ ಹೋಗಿ ಕುಡಿಯೋಣ ಅಂತಲೇ ಅಲ್ಲಿ ಟೀ ಮಾಡೋ ಜಾಗದಲ್ಲಿ ಕಾಫಿ ಅಷ್ಟಕ್ಕಷ್ಟು ನನಗೆ ಇಷ್ಟ ಆಗಲಿಲ್ಲ. ಸೊ ಹೋಗಲಿ ಇನ್ನೇನು ಮಾಡೋದಾಗುತ್ತೆ ಅಂತ ಕುಡಿದು ಮನೆಗಲ್ಲೇ 3:15 ಹೋದ್ವು. ರೀಚ್ ಆದವು. 3:30 ಆಗಿತ್ತಲ್ಲ, ಮಲ್ಕೊಂಡಿದ್ವು. ಮತ್ತೆ ಎದ್ದು ಸ್ನಾನ ಮಾಡಿ ರೆಡಿ ಮಾಡಿ ಎಲ್ಲ ರೆಡಿ ಆಗಿಬಿಟ್ಟು ಸೊ ನನ್ನ ಆದ್ನಿ ಮನೆಗೆ ಹೋದೆ. ಅಲ್ಲಿ ನೋಡಿದ್ರೆ ತಿಂಡಿ ತಿಂತಾಯಿರೋ ಎಲ್ಲ ಹೋಗಿ ಕೂತ್ಕೊಂಡು ಜೊತೆಲೆಲ್ಲ ತಿಂಡಿ ತಿಂದಾದ್ಮೇಲೆ ಹುಡುಗಿಗೆ ಅಂದರೆ ಹಾಫ್ ಸ್ಯಾರಿ ಫಂಕ್ಷನ್ ಮಾಡ್ತಿದ್ದೀವಲ್ಲ, ಸೊ ನನ್ನ ಆದ್ನಿ ಮಗಳಿಗೆ ಮೇಕಪ್ ಎಲ್ಲ ಮಾಡಿಬಿಟ್ಟು ರೆಡಿ ಮಾಡಿ ನಾನು ಕೂಡ ಬಂದುಬಿಟ್ಟು ರೆಡಿ ಆದೆ. ಸೊ ನಾನು ಇಷ್ಟು ಸಿಂಪಲಾಗಿ ರೆಡಿ ಆಗಿದ್ದೀನಿ ಅಂತ ನಾನು ಅಂದ್ಕೊತಿದ್ವಿ. ಬಟ್ ನಿಮಗೆ ಹೇಗೆ ಕಾಣಿಸ್ತಿದ್ರಿ ಅಂತ ಹೇಳಿ, ನನ್ನ ಲುಕ್ ಹೇಗಿದೆ ಅಂತ. ಸೊ ನೋಡಿ ಫಂಕ್ಷನ್ಗೆಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಹಳ್ಳಿಲೇ ಮಾಡ್ತಿರೋದು, ಮನೆ ಹತ್ರನೇ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ತುಂಬ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಇವಳು ಬಂದು ಅಕ್ಕ, ಈಗ ಹಾಕ್ತಿರೋದು ತಂಗಿದು. 1 ವರ್ಷದಿಂದ ಅವಳಿಗೆ ಮೇಕಪ್ ಮಾಡಿದೆ, ಇವಾಗ ತಂಗಿಗೆ ಮೇಕಪ್ ಮಾಡಿದ್ದೀನಿ. ನನ್ನ ಮಗಳಿಗೆ ಈ ರೀತಿಯಾಗಿ ನಾನು ರೆಡಿ ಮಾಡಿದ್ದೆ ಸಿಂಪಲಾಗಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳಲ್ವ, ಸೊ ಕ್ಯೂಟ್ ಅಂತ ಹೇಳ್ಬೋದು. ಬಟ್ ಇಷ್ಟು ಮಾಡಿದ್ರೆ ಸಾಕು, ಅವಳು ಸಿಕ್ಕಾಬಟ್ಟೆ ಹೈಲೈಟಾಗಿ ಕಾಣಿಸ್ತಾ ಇದ್ದಾಳೆ. ಸೊ ಇಲ್ಲಿ ಎಲ್ಲ ಫಂಕ್ಷನ್ ನಡೀತಾ ಇದೆ, ಎಲ್ಲರದ್ದು ಫೋಟೋ ಸ್ಟೇಷನ್ ಕೂಡ ನಡೀತಾ ಇದೆ. ನಾವು ಬೇಗನೆ ಊಟ ಮಾಡಿಕೊಂಡ್ವು, ಯಾಕೆಂದರೆ ನಾವು ಆ್ಯಕ್ಚುಲಿ ಊರಿಗೆ ಮತ್ತೆ ವಾಪಸ್ ಬರಬೇಕಾಗಿತ್ತು. ಹಾಗಾಗಿ ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅದೇ ದಿನ ನನ್ನ ಹಸ್ಬೆಂಡು ಟಿಕೆಟ್ ಬುಕ್ ಮಾಡಿದ್ರು ಮತ್ತೆ ರಿಟರ್ನ್ ಬರೋಕ್ಕೆ. ಇಲ್ಲಿ ನನ್ನ ತಮ್ಮಂದಿರೆಲ್ಲ ಸಿಕ್ಕಾಬಟ್ಟೆ ಅಯ್ಯೋ ಅನ್ನಿಸ್ತಿದ್ದಾರೆ ನನ್ನ ಹಂಸನ್ನ. ಸೊ ನನಗೆ ನನ್ನ ಹಂಸಂಗೆ ಹೇಳಬೇಕಂದ್ರೆ ಸಿಕ್ಕಾಬಟ್ಟೆ ಸೋದರ ಮಾವಂದಿರಿದ್ದಾರೆ. ಸೊ ಹಾಗಾಗಿ ಅವಳನ್ನ ಚೆನ್ನಾಗಿ ಹಾಕೊಂಡು ಹೋಗ್ತಾ ಇರ್ತಾರೆ, ಅಯ್ಯೋ ಅನ್ನಿಸ್ತಿರ್ತಾರೆ. ಅಪ್ಪುಗೆ ಗಾಡಿ ಹೊಡೆಯೋದು ಹೇಳ್ಕೊಡ್ತಾ ಇದ್ದಾರೆ ನನ್ನ ತಮ್ಮಂದಿರು. ಏನಿಲ್ಲ ಅಂದರೂ ಗಾಡಿ ಹೊಡೆಯೋದು ಮಾತ್ರ ಚೆನ್ನಾಗಿ ಹೇಳ್ಕೊಟ್ಬಿಡ್ತಾರೆ. ಬಿಟ್ಟರೆ ಬೇಕಾದ್ರೆ ಅವ್ನ ಕೈಲೇ ಓಡಿಸ್ಬಿಡ್ತಾರೆ ಅಂತ ಹೇಳ್ಬೋದು. ಬರ್ತಿದ್ದಂಗೆ ಬಸ್ ಇಳ್ಕೊಂಡಿದ್ದ ತಕ್ಷಣ ಸ್ವಲ್ಪ ಸೋಡಾ ಕುಡಿಯೋಣ ಅಂತ ಅಂದ್ಬಿಟ್ಟು, ಯಾಕಂದರೆ ಊಟ ಮಾಡಿರ್ತೀವಲ್ಲ ಹಬ್ಬದ ಅಡುಗೆಗಳು ಅಂತ ಹೇಳ್ಬೋದಲ್ಲ. ಸೊ ಅದು ಮಾಡಿದ್ಮೇಲೆ ಒಂಥರ ಇದಾಗ್ತಾ ಇರುತ್ತೆ. ಹಾಗಾಗಿ ನಾವು ಒಂದು ಸ್ವಲ್ಪ ಬಂದಿದ್ದ ತಕ್ಷಣ ಅಲ್ಲಿ ಸೋಡಾ ಕುಡ್ಕೊಂಡು ಬರ್ತಿರ್ತೀವಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ರೈಲ್ವೆ ಸ್ಟೇಷನ್ ಆಪೋಸಿಟೇ ಮಾಡೋದವರು. ಸೊ ಅಲ್ಲಿ ಬರ್ತಿದ್ದಂಗೆ ಎಕ್ಸ್ಲೇಟರ್ಲಿ ಕರ್ಕೊಂಡ್ಬರ್ತಾ ಇದ್ದೀನಿ. ಹಬ್ಬಗೆ ಒಂಥರ ಖುಷಿ, ಏನೋ ಒಂಥರ ಖುಷಿ ಆಗ್ತಿದೆ. ನಾನು ಕೂಡ ಮೇಕಪ್ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ನನಗೆ ಮೇಕಪ್ ಇಟ್ಕೊಂಡು ಜರ್ನಿ ಎಲ್ಲ ಮಾಡೋದಕ್ಕೆ ಇಷ್ಟ ಆಗಲ್ಲ. ಯಾಕಂದರೆ ಅನ್ಕಂಫರ್ಟಬಲ್ ಫೀಲ್ ಅಂತಾರಲ್ಲ, ಆ ಥರ ಆಗುತ್ತೆ. ಅಪ್ಪು ನೋಡಿ ಮಲ್ಕೊಂಡೇ ಬಿಟ್ಟ, ಹಿಂಗೆ ಮಾಡಿ ಹಿಂಸೆ ಮಾಡಿ ಮಲಗಿಸ್ದೆ. ಇದಾದಮೇಲೆ ಹಂಸಂಗೆ ಕೂಡ ಬುಕ್ ತೊಗೊಂಡೋಗಿದೆ. ಯಾಕಂದರೆ ನೆಕ್ಸ್ಟ್ ಡೇನೇ ಅವಳಿಗೆ ಎಕ್ಸಾಮ್ ಇತ್ತು. ಸೊ ಹಾಗಾಗಿ 1 ಡೇನೇ ಹೋಗಿ ವಾಪಸ್ ಬರೋ ಥರ ಆಗೋಯ್ತು. ಅವಳು ಹಾಗೇನೆ ಬುಕ್ಕು ಕೂಡ ತೊಗೊಂಡೋಗಿದೆ ಓದಿಸೋಣ ಅಂತ ಅಂದ್ಬಿಟ್ಟು.